ಇವರ ಸಹೋದರಿ, ಕಾಂಗ್ರೆಸ್ಸಿನ ಸಹೋದರಿ, ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಸಿಕ್ಕಿರೋವಂಥದ್ದು. ಇಲ್ಲಿ ಬ್ರದರ್ಸ್ ಆಯಿತು, ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತ ಮಾಡಿದೆ. ಅಂದರೆ ಎಲ್ಲೇ ಘಟನೆ ಆದರೂ ಕೂಡ ಅವರು ಸೇಫ್ ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ. ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ, ಹೋಗ್ಬೋದಾಯ್ತು. ಅವರು ರಾಜಸ್ಥಾನಕ್ಕೆ ಹೋಗ್ಬೋದಾಯ್ತು, ಗುಜರಾತ್ಗೆ ಹೋಗ್ಬೋದಾಯ್ತು, ಮಧ್ಯಪ್ರದೇಶಕ್ಕೆ ಹೋಗ್ಬೋದಾಯ್ತು, ಹೋಗಿಲ್ಲ. ಅವ್ರಿಗೆ ತೊಂದರೆ ಆಗಲ್ಲ ಅಂತೇಳಿ ಅಲ್ಲಿ ಹೋಗಿ ಹೋಟ್ಲಲ್ಲಿ ಆರಾಮ್ಸೆ 4-5 ದಿನ ಆರಾಮ್ಸೆ ರೂಮ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ. ಯಾವಾಗ NIA ತಂಡ ಅದರ ಕಡೆ ಗಮನ ಕೊಡ್ತೋ ಅವಾಗ ಆ ಸರ್ಕಾರ ಅವ್ರ ಜೊತೆ ಬಂದಿರೋವಂಥದ್ದು. ಆಮೇಲೆ ಕಾಂಗ್ರೆಸ್ ಅವರು ಹೇಗೆ ಇದನ್ನ ಡೈವರ್ಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಯಿ ಪ್ರಸಾದ್ ಅನ್ನೋರು ಅವ್ರನ್ನ ನಮ್ಮ NIA ತಂಡ ತನಿಖೆಗೋಸ್ಕರ ಕರೀತಾರೆ. ಇಮಿಡಿಯೇಟ್ ಆಗಿ ದಿನೇಶ್ ಗುಂಡೂರಾವ್ ಅವರು ನೋಡಿ ಬಿಜೆಪಿ ಅವ್ರನ್ನೂ ತನಿಖೆ ಕರೆದಿದ್ದಾರೆ ಅಂತೇಳಿ. ಕಾಮನ್ ಸೆನ್ಸ್ ಬೇಕಲ್ರಿ ಎಲ್ಲರಿಗೂ. ಮಂತ್ರಿಗಳಾಗಿ ಕಾಮನ್ ಸೆನ್ಸ್ ಇಲ್ದಿರ ಮಾತಾಡಬಾರ್ದು ಯಾವುದನ್ನು. ಅವನ ತನಿಖೆ ಕರೆದಿರೋದ್ರಿಂದ ಅದಕ್ಕೊಂದು ಕರೆಕ್ಟಾಗಿ ತಿರುವು ಸಿಕ್ಕಿರೋದು. ಸಾಕ್ಷಿ ಇವತ್ತು ಮೇನ್ ಸಾಕ್ಷಿ ಯಾರು ಈ ಭಯೋತ್ಪಾದಕರಿದ್ದರು, ಅವರ ಅಂಗಡಿಗೆ, ಆ ಸಿಮ್ ತಗೊಳ್ಳೋ ಅಂಥ ಅಂಗಡಿಗೆ ಹೋಗಿ ಆ ಸಿಮ್ ತಗೊಳ್ಳೋ ವ್ಯವಹಾರ ಮಾಡಿದ್ರಿಂದನೇ ಅವರು ಪಕ್ಕ ಈಗ ಒಂದು ಸಾಕ್ಷಿ. ಯಾಕಂದರೆ ನಾಳೆ ಕೋರ್ಟಲ್ಲಿ ಕೇಸ್ ನಿಲ್ಲುವಂಥದ್ದು ಸಾಕ್ಷಿಯ ಆಧಾರದ ಮೇಲೆ ನಮ್ಮ ದೇಶದ ಕಾನೂನಲ್ಲಿ. ಆ ಪ್ರಬಲವಾದಂಥ ಸಾಕ್ಷಿಯನ್ನು ಕೊಟ್ಟುವಂಥವನು ಇದೇ ಕಾರ್ಯಕರ್ತ ಸಾಯಿ ಪ್ರಸಾದ್ ಅವರು. ಅದನ್ನೇ ದೊಡ್ಡದೇನೋ ಹೇಳ್ತಾರೆ. ಈಗಾಗಲೇ NIA ತಂಡನೂ ಹೇಳಿದೆ, ಅವನು ನಮ್ಮ ಸಾಕ್ಷಿಯಾಗಿ ಮಾಡಿದಿರಿ ಅಂತೇಳಿ. ಕಾಂಗ್ರೆಸ್ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಇವತ್ತು ಅವನಿಗೆ ಪ್ರಾಣ ಭಯ ಇದೆ, ಸೀಕ್ರೆಟ್ ಆಗಿ ಇಡಬೇಕಾಯ್ತು. ಅದನ್ನ ಅವನು ಬಂದು ಸಾಕ್ಷಿ ಹೇಳ್ಬೇಕಲ್ಲ. ಸಾಕ್ಷಿಗೆ ಮುಂಚೆ ಅವನಿಗೆ ಏನಾನ ತೊಂದರೆ ಕೊಟ್ರೆ ಈ ಭಯೋತ್ಪಾದಕರು ಮಾಡಬಾರ್ದಾಯ್ತು. ಕಾಂಗ್ರೆಸ್ ಅವರು ನಿಜವಾಗೂ ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಕೆಲಸವನ್ನ ಮಾಡಬಾರ್ದಾಯ್ತು. ಕಾಂಗ್ರೆಸ್ ಅವ್ರಿಗೆ ದೇಶದ ಬಗ್ಗೆ ಕಾಳಜಿನೇ ಇಲ್ಲ, ದೇಶನ ಒಡಿಬೇಕು ಅನ್ನೋರು ಇವರೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.